ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SSG ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಸಿಂಪಲ್ಲಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಡಿಸೈನ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. 1 ಅವರಲ್ಲಿ ಆರಾಮಾಗಿ ನೀವು ಹಾಕ್ಕೋಬೋದು, ಅಷ್ಟು ಈಸಿಯಾದಂಥ ಡಿಸೈನ್ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಪಿಂಕ್ ಕಲರ್ ದಾರನ 7 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಯಾವುದೇ ಬೀಡ್ಸ್ ಹಾಕ್ತಾ ಇಲ್ಲ, ಜಸ್ಟ್ ನಾನು ದಾರದಿಂದ ಡಿಸೈನ್ನ ಹಾಕ್ಕೊಂಬಿಟ್ಟು ಕುಚ್ಚನ್ನ ಕಟ್ತಾ ಇದ್ದೀನಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಸೂಜಿನ ಬಟ್ಟೆಗೆ ಈ ರೀತಿ ಹಾಕಿಬಿಟ್ಟು ದಾರನ ಎಳ್ಕೊತಾ ಇದ್ದೀನಿ. ಈ ರೀತಿ ದಾರನ ಎಳ್ಕೊಂಬಿಟ್ಟು ಒಂದು ಲಾಕ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಲಾಕ್ ಕೂಡ 2 ಲಾಕ್ ಹಾಕಿದ ಮೇಲೆ ಇಲ್ಲಿ ನಾನು 3 ಚೈನ್ ಮಾಡ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 2 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. 2 ಟೈಮ್ ದಾರನ ಸುತ್ತಕೊಂಡು ಇದೇ ಪಕ್ಕಕ್ಕೆ ಒಂದು ತ್ರಿಬಲ್ ಕ್ರೋಶೆ ಕಮ್ಮನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ದಾರನ ಈ ರೀತಿ ಮೇಲೆ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸೂಜಿ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಇದೇ ಪಕ್ಕದಲ್ಲೇ ಒಂದು ಪಾಯಿಂಟಷ್ಟು ಗ್ಯಾಪ್ನ ಕೊಟ್ಬಿಟ್ಟು ಸೂಜಿನ ಹಾಕಿ ದಾರನ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1 2ರಲ್ಲಿ 1 ಸಾರಿ 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಇಲ್ಲಿ ನಾನು ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಈ ಚೈನ್ ಏನಿದೆಯಲ್ಲ, ಫಸ್ಟು 3 ಚೈನ್ ಹಾಕಿದ್ದೀವಲ್ಲ, ಅದು ಕೂಡ ಕೌಂಟ್ ತೊಗೊಂಬಿಟ್ಟು 2 ಟೈಮ್ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು ಈಗ ನಾನಿಲ್ಲಿ 4 ಚೈನ್ ಮಾಡ್ಕೊತಾ ಇದ್ದೀನಿ. 4 ಚೈನ್ ಮಾಡ್ಕೊಂಬಿಟ್ಟು ಕರೆಕ್ಟಾಗಿ ನೋಡಿ ಸೂಜಿನ ಈ ರೀತಿ ಮೆಜರ್ಮೆಂಟ್ನ ತೊಗೊಂಬಿಟ್ಟು ಮತ್ತೆ ಸೂಜಿ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಈ ರೀತಿ ಅಳತೆ ನೋಡ್ಕೊಂಬಿಟ್ಟು ಬಟ್ಟೆಗೆ ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1 2ರಲ್ಲಿ 1 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೂಜಿ ಮೇಲೆ 2 ಟೈಮ್ ದಾರ ಸುತ್ತಕೊಂಡು 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಸೂಜಿ ಮೇಲೆ 2 ಟೈಮ್ ದಾರ ಇದೇ ಪಕ್ಕದಲ್ಲೇ ಹೋಗ್ಬಿಟ್ಟು 2ರಲ್ಲಿ 1 ಮತ್ತು 2ರಲ್ಲಿ 1 2ರಲ್ಲಿ 1 3 ಟೈಮ್ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 4 ಚೈನ್ ಮಾಡ್ಕೊತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ಮತ್ತು ಸೂಜಿ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಈ ರೀತಿ ಕರೆಕ್ಟಾಗಿ ಅಳತೆ ನೋಡ್ಕೊಂಬಿಟ್ಟು ಮತ್ತು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ಇದು. ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗಿ ಇದೇ ರೀತಿ ಹಾಕ್ಕೊಂಡು ಹೋಗಿಬಿಟ್ಟು ಕುಚ್ಚು ಕಟ್ಕೊಳ್ಳೋದು ಅಷ್ಟೇ. ತುಂಬ ಬೇಗ ಆಗೋಗ್ಬಿಡುತ್ತೆ. ನಿಮ್ಮ ಸೀರೆಗೆ ನೀವು ಆರಾಮಾಗಿ ಈ ಡಿಸೈನ್ನ ಹಾಕ್ಕೋಬೋದು. ನಾನು ಮಣಿಯಲ್ಲಿ ಬಳಸಿಲ್ಲ, ಲಾಸ್ಟಲ್ಲಿ ಒಂದು ಸ್ಟೋನ್ ಸ್ಟಿಕ್ಕರ್ನ ನಾನು ಇದಕ್ಕೆ ಹಾಕ್ತೀನಿ. ಸೊ ಹಾಕಿದಾಗ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಡಿಸೈನ್ ಬಂದುಬಿಟ್ಟು. ಈ ಥರ 3 ಟೈಮ್ ತ್ರಿಬಲ್ ಕ್ರೋಶೆನ ಮಾಡ್ಕೊಂಬಿಟ್ಟು ಮತ್ತು 4 ಚೈನ್ ಮಾಡ್ಕೊಂಬಿಟ್ಟು ಸೂಜಿ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಮತ್ತು ತ್ರಿಬಲ್ ಕ್ರೋಶೆ ಕಂಬ. ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಕಂಬ 3 ಟೈಮ್ ಮಾಡ್ಕೊಂಬಿಟ್ಟು 4 ಚೈನ್ಗಳನ್ನ ಹಾಕ್ಕೊತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಅಷ್ಟೇ, ಡಿಸೈನು ತುಂಬ ಹೆವಿಯಾಗಿ ಏನೂ ಇಲ್ಲ, ಆರಾಮಾಗಿ ನೀವು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬಂದುಬಿಟ್ಟು ತುಂಬ ಹತ್ತಿರದಲ್ಲಿ ಕುಚ್ಚು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಡಿಸೈನ್ ಕುಚ್ಚು ಹತ್ತಿರ ಬೇಕಿದ್ದವರು ಇದೇ ರೀತಿ ಡಿಸೈನ್ನ ಹಾಕ್ಕೊಳ್ಳಿ. ಕುಚ್ಚೂ ಆಗುತ್ತೆ, ಹಾಗೆ ಕ್ರೋಶೆ ವರ್ಕ್ ಡಿಸೈನ್ ಕೂಡ ಹಾಕ್ಕೊಂಡಂಗೆ ಆಗುತ್ತೆ. ಮಣಿ ಇಷ್ಟಪಡೋದವ್ರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಡಿಸೈನ್ ಬಂದುಬಿಟ್ಟು ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಹಾಕಬೇಕಾದ್ರೆ ಕರೆಕ್ಟಾಗಿ ಸೂಜಿಯಿಂದ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕೋಬೇಕಾಗುತ್ತೆ. ಎರಡರಲ್ಲಿ
1, 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಸೇಮ್ 4 ಚೈನ್. ಇನ್ನು ಸ್ವಲ್ಪ ಹತ್ರ ಬೇಕಿದ್ರೆ ನೀವು 3 ಚೈನ್ ಕೂಡ ಹಾಕೋಬೋದು. ಇಲ್ಲಿ ನಾನು 4 ಚೈನ್ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂತ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಸ್ಯಾರಿ ಫುಲ್ಲು. ಈ ರೀತಿ ಬಂದಿದೆ ಫ್ರೆಂಡ್ಸ್. ಸ್ಯಾರಿ ಫುಲ್ಲು ಈ ರೀತಿ ಹಾಕೋಬೇಕಾಗತ್ತೆ. ಸೊ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಸ್ಯಾರಿ ಫುಲ್ಲು ಹಾಕೋಬೇಕಾಗತ್ತೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಹಾಕೋಬೋದು. ಪ್ರತಿಯೊಂದು ಈ ರೀತಿ 4 ಚೈನ್ ಇದೆಯಲ್ವಾ, ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಬೇಬಿ ಕುಚ್ಚು ಥರ ಕುಚ್ಚನ್ನ ಹಾಕೋಬೇಕಾಗತ್ತೆ. ಈ ರೀತಿ ಇನ್ನು ಸ್ವಲ್ಪ ಬೀಡ್ಸ್ ಇಲ್ಲ, ಏನೂ ಇಲ್ಲ, ಸಿಂಪಲ್ಲಾಗಿ ಕಾಣಿಸುತ್ತೆ ಅಂದರೆ ನೀವು ಈ ರೀತಿ ಸ್ಟೋನ್ ಬೀಡ್ಸ್ ಸಿಗುತ್ತೆ ಶಾಪಲ್ಲಿ, ಸ್ಟಿಕ್ಕರ್ ಇವು. ಈ ರೀತಿ ಸ್ಟಿಕ್ಕರ್ನ ನಾನಿಲ್ಲಿ ಗಮ್ ಹಾಕ್ಬಿಟ್ಟು ಪ್ರತಿಯೊಂದು ತ್ರಿಬಲ್ ಕ್ರೋಷನ್ ಏನು ಮಾಡ್ಕೊಂಡಿದ್ದೀವಲ್ಲ, ವರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಈ ರೀತಿ ಸ್ಟಿಕ್ಕರ್ಗಳನ್ನ ಅಂಟಿಸ್ಕೊಂಡ್ಬಿಟ್ರೆ. ಸೊ ಸ್ಯಾರಿ ಬಂದು ಸಿಲ್ವರ್ ಕಲರ್ ಇದೆ, ನಾನು ಸಿಲ್ವರ್ ಕಲರ್ ಈ ರೀತಿ ಸ್ಟಿಕ್ಕರ್ನ ತೊಗೊಂಡಿದ್ದೀನಿ. ಈ ರೀತಿ ಪ್ರತಿಯೊಂದಕ್ಕೂ ನಾನು ಗಮ್ಮ ಹಾಕಿಬಿಟ್ಟು ಡ್ರೈ ಆದಮೇಲೆ ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಈಸಿಯಾದ ಡಿಸೈನ್ ಫ್ರೆಂಡ್ಸ್, ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಹಾಕೋಬೋದು. ಸೊ ಬೇಬಿ ಕ್ರೋಷಾ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕುಚ್ಚು ಹಾಕಿದ್ದೀನಿ ಫ್ರೆಂಡ್ಸ್. ಕುಚ್ಚು ಹಾಕಿದ ಮೇಲೆ ನೋಡಿ ಡಿಸೈನ್ ಲುಕ್ ಅನ್ನೋದು ಈ ರೀತಿ ಬಂದಿದೆ. ಮಾಮೂಲಾಗಿ ಯಾವಾಗಲೂ ಪ್ಲೇನ್ ಕುಚ್ಚು ಹಾಕ್ಕೊತಿದ್ದೀವಲ್ಲ ಆ ಥರ ಅಲ್ಲದೆ ಈ ರೀತಿ ನೀವು ಸ್ವಲ್ಪ ಗ್ರ್ಯಾಂಡಾಗಿ ಕೂಡ ಟ್ರೈ ಮಾಡ್ಬೋದು. ಈ ರೀತಿ ಕಾಣಿಸ್ತಾ ಇದೆ. ಮೇಲೆ ಒಂದು ಸ್ಟೆಪ್ಪಲ್ಲಿ ಕ್ರೋಷಾ ವರ್ಕ್ನ ಮಾಡ್ಕೊಂಡ್ಬಿಟ್ಟು ಕುಚ್ಚು ಹಾಕೋದಷ್ಟೇ ತುಂಬ ಈಸಿಯಾದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಮೇಲೆ ನಾನು ಹಾಕಿರುವಂಥ ಬೀಡ್ಸ್ ಆಪ್ಷನಲ್ ಫ್ರೆಂಡ್ಸ್, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಅದೇ ರೀತಿ ಥ್ರೆಡ್ ವರ್ಕ್ನೇ ನೀವು ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂದರೆ ಈ ಥರ ನೀವು ಬೀಡ್ಸ್ನ ಬಳಸ್ಬೋದು. ಈ ರೀತಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಬಂದುಬಿಟ್ಟು. ಕುಚ್ಚು ಬಂದುಬಿಟ್ಟು ತುಂಬ ಹತ್ತಿರದಲ್ಲಿ ಬಂದಿದೆ. ಇನ್ನು ಸ್ವಲ್ಪ ಪುಟ್ಟದಾಗಿ ಬೇಕಿದ್ರೆ ನೀವು ಕುಚ್ಚನ್ನ ಟ್ರೈ ಮಾಡ್ಬೋದು. ನಾನು ಈ ರೀತಿ ಗೋಲ್ಡ್ ಕಲರಲ್ಲಿ 3 ಹಾಗೆ ಪಿಂಕ್ ಕಲರಲ್ಲಿ 3 ಬೀಡ್ಸ್ನ ಬಳಸಿದ್ದೀನಿ. ಸ್ಯಾರಿಯಲ್ಲಿ ಗೋಲ್ಡ್ ಇದೆ, ಸಿಲ್ವರ್ ಇದೆ, ಪಿಂಕ್ ಇದೆ. ಸೊ 2 ಕಲರಲ್ಲಿ ಕುಚ್ಚನ್ನ ಹಾಕ್ಕೊಂಡ್ಬಿಟ್ಟು ಸಿಲ್ವರ್ ಕಲರಲ್ಲಿ ನಾನು ಈ ರೀತಿ ಒಂದು ಸ್ಟೋನ್ ಬೀಡ್ಸನ್ನ ಹಾಕಿದ್ದೀನಿ. ಸೊ ಡಿಸೈನ್ ಲುಕ್ ಅನ್ನೋದು ಈ ರೀತಿ ಬಂದಿದೆ. ತುಂಬ ಹತ್ತಿರದಲ್ಲಿ ಸಿಂಪಲ್ ಆದಂಥ ಡಿಸೈನ್, ಗ್ರ್ಯಾಂಡ್ ಲುಕ್ ಕೂಡ ಕೊಡ್ತಾ ಇದೆ. ತುಂಬ ಬೇಗ ಕೂಡ ಆಗುತ್ತೆ. ಹೊಸದಾಗಿ ಯಾರಾದರೂ ಕಲ್ತಿದ್ರೆ ಖಂಡಿತವಾಗಲೂ ಟ್ರೈ ಮಾಡಿ. ತುಂಬ ಈಸಿಯಾದಂಥ ಡಿಸೈನ್ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 450 ರುಪೀಸ್ ತೊಗೋಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ತೊಗೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.